ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾರ್ಥಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಸ್ನೇಹಾ ಪಂಡಿತ್, ನಾಡಿ ವೈದ್ಯೆ, ಆಯುರ್ವೇದ ತಜ್ಞೆ. ನಮ್ಮ ಜೊತೆ ಇದ್ದಾರೆ ವಿದ್ಯಾ ಫಣಿರಾಮ್, ಯೋಗ ಥೆರಪಿಸ್ಟ್, ಯೋಗಾಚಾರ್ಯ. ಇವತ್ತು ನಾವು ತಗೊಂಡು ಬಂದಿರೋ ವಿಷಯ ಪ್ರಮೇಹ. ಆಯುರ್ವೇದದಲ್ಲಿ ಅದನ್ನು ಪ್ರಮೇಹ ಅಂತ ಕರಿತೀವಿ. ಅದು ಅಗ್ರವೇಟ್ ಆಗಿ, ಅಂದರೆ ಸ್ವಲ್ಪ ಅದು ಹೆಚ್ಚಾದಾಗ ಅದು ಮಧುಮೇಹ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಮಾಡ್ರನ್ ಮೆಡಿಕೇಷನಲ್ಲಿ ನಾವು ಅದನ್ನು ಏನು ಮಾಡ್ರನ್ ಟರ್ಮಿನಾಲಜಿ ಕೋರಿಲೇಟ್ ಮಾಡೋದು ಡಯಾಬಿಟೀಸ್, ಹೈ ಬ್ಲಡ್ ಶುಗರ್ ಲೆವೆಲ್ಸ್. ಡಯಾಬಿಟಿಕ್ ಅಂತ ಗೊತ್ತಾಗಿದ್ದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀವಿ. ಕನ್ಸಲ್ಟೇಷನಲ್ಲಿ ಅವರು ನಮಗೆ ಎರಡು ತುಂಬ ಮುಖ್ಯವಾದ ವಿಷಯ ಹೇಳ್ತಾರೆ. ಒಂದು, ನಮ್ಮ ಜೀವನ ಶೈಲಿ, ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಅಂತ. ಎರಡನೇದು, ನಮ್ಮ ಆಹಾರ ಪದ್ಧತಿ. ಸೊ ಇದೆರಡು ಸ್ವಲ್ಪ ಫೋಕಸ್ ಮಾಡಿ, ಇದು ಎರಡನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ನಮಗೆ ಸಜೆಸ್ಟ್ ಮಾಡಿ ಕಳಿಸ್ತಾರೆ. ಆಹಾರ ಪದ್ಧತಿಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಯಾಬಿಟಿಕ್ ಅಂದ ತಕ್ಷಣ, ನಮಗೆ ಮಧುಮೇಹ ಅಂತ ಗೊತ್ತಾಗಿದ್ದ ತಕ್ಷಣ ಸ್ವೀಟ್ ತಿನ್ನೋದನ್ನು ನಾವು ಕಮ್ಮಿ ಮಾಡಿಬಿಡ್ತೀವಿ. ಎಸ್ಪೆಷಲಿ ಲಿಕ್ವಿಡ್ಸಲ್ಲಂತೂ ನಾವು ತೊಗೊಳ್ಳೇಬಾರ್ದು ಅಂತ ಹೇಳಿರ್ತಾರೆ, ತೊಗೊಳ್ಳೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತೀವಿ. ಆದರೂ ಎಕ್ಸಸೈಸ್ ಮಾಡ್ತಿದ್ದೀವಿ, ಸ್ವೀಟ್ ಅಂತೂ ಮುಟ್ತಾನೇ ಇಲ್ಲ, ಆದರೂ ನಮಗೆ ಯಾಕೆ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಕೆಲವ್ರಿಗೆ ತುಂಬ ಡೌಟ್ಸ್ ಇರುತ್ತೆ. ಒಂದು ಸಣ್ಣ ವಿಚಾರ ನಾನಿಲ್ಲಿ ಹೇಳ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಹಾರದಲ್ಲಿ 6 ರಸ, ಅಂದರೆ ಷಡ್ ರಸಗಳಿರುತ್ತೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. ಈ 6 ರಸ ಜೀರ್ಣ ಪ್ರಕ್ರಿಯೆ ನಂತರ, ಅಂದರೆ ಪೋಸ್ಟ್ ಡೈಜೆಷನ್ 6 ರಸ ಹಾಗೆ ಉಳಿಯಲ್ಲ. 3 ರಸ, ಕೇವಲ 3 ರಸಕ್ಕೆ ಕನ್ವರ್ಟ್ ಆಗುತ್ತೆ. ಮಧುರ ರಸ ಅಂದರೆ ಸಿಹಿ ಅಂಶಗಳು ಮಧುರ ರಸಕ್ಕೆ, ಸ್ವೀಟ್ ಅಂಶಕ್ಕೆ, ಸಿಹಿ ಅಂಶಕ್ಕೆ ಕನ್ವರ್ಟ್ ಆಗುತ್ತೆ. ಅಂದರೆ ದೇಹ ಅದನ್ನು ಹಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಲವಣ ಅಂಶ ಅಂದರೆ ಉಪ್ಪಿನ ಅಂಶ ದೇಹದಲ್ಲಿ ಉಪ್ಪಾಗಿ ಕನ್ವರ್ಟ್ ಆಗಲ್ಲ, ಅಬ್ಸಾರ್ಬ್ ಆಗಲ್ಲ. ದೇಹದಲ್ಲಿ ಅದು ಮಧುರ ರಸ ಹಾಗೇ ಅಬ್ಸಾರ್ಬ್ ಆಗುತ್ತೆ. ಸೊ ಸ್ವೀಟ್ ಅಂಗಡಿಗಳಿಗೆ ಹೋಗ್ತೀವಿ, ಸ್ವೀಟ್ ಅಂತೂ ನಾವು ತಿನ್ನಲ್ಲ, ಬಟ್ ಈ ಥರ ಕುರುಕ್ಲು ತಿಂಡಿಗಳು, ಒಂದಷ್ಟು ಮೇಲೆ ಉಪ್ಪು ಉದುರಿಸಿ ಕೊಡೋ ಅಂಥ ತಿಂಡಿಗಳು, ಇದು ಧೈರ್ಯವಾಗಿ ತಿನ್ಬೋದು, ಪರವಾಗಿಲ್ಲ, ನಮಗೇನು ಹೈಪರ್ ಟೆನ್ಷನ್ ಏನಿಲ್ಲ, ತೊಗೋಬೋದು ಅಂತ ಅದನ್ನು ತೊಗೊಂಬಂದು ತಿಂತೀವಿ. ಇದು ಒಂದು ಕಾರಣದಿಂದ ನಿಮಗೆ ವೇರಿಯೇಷನ್ಸ್ ತುಂಬ ಬರುತ್ತೆ ಡಯಾಬಿಟಿಕ್ ಕೌಂಟಲ್ಲಿ. ಇದೊಂದನ್ನು ಗಮನದಲ್ಲಿಟ್ಕೊಳ್ಳಿ. ಎರಡನೇದು, ಜೀವನ ಶೈಲಿ. ಇದು ಸಾಕಷ್ಟು ಜನಕ್ಕೆ ದೊಡ್ಡ ಡೌಟ್ ಕ್ರಿಯೇಟ್ ಮಾಡ್ತಿರೋ ವಿಷಯ. ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೀವಿ, ಎಕ್ಸಸೈಸ್ ಅಂತೂ ದಿನಾ ಮರೀದಲ್ಲೇ ಮಾಡ್ತಾಯಿದ್ದೀವಿ, ವಾಕ್ ಮಾಡ್ತಿದ್ದೀವಿ, ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಬೆಳಗ್ಗೆ, ಆದರೂ ಯಾಕೆ ಸ್ವಲ್ಪ ಈ ಡಯಾಬಿಟಿಕ್ ಸಮಸ್ಯೆಯಿಂದ ನಮಗೆ ಆಚೆ ಬರೋಕ್ಕಾಗ್ತಿಲ್ಲ? ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಿರ್ತೀರ ನಿಜ, ಆದರೆ ಎಕ್ಸಸೈಸ್ ಮಾಡೋ ಟೈಮು ತುಂಬ ಮ್ಯಾಟರ್ ಆಗುತ್ತೆ. ನಮ್ಗೆ ಈ ನಡುವೆ ಡಯಾಬಿಟಿಕ್ ಬರ್ತಿರೋದು ಒಂದು 40 ಪ್ಲಸ್ 40 ಪ್ಲಸ್ ಏಜ್ ಆಗಿರೋ ಜನಕ್ಕೆ, ಲಾಂಗ್ ವರ್ಕಿಂಗ್ ಅವರ್ಸ್, ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋರಿಗೆ, ಪ್ಲಸ್ 60 ವರ್ಷದ ನಂತರ ರಿಟೈರ್ಡ್ ಲೈಫ್ ಸ್ಟೈಲ್ ಇರೋರಿಗೆ, ಇಂಥವ್ರಿಗೆ ಡಯಾಬಿಟಿಕ್ ತುಂಬ ಹೆಚ್ಚಾಗಿ ಕಾಣಿಸ್ಕೋತಾ ಇದೆ. ಎಕ್ಸಸೈಸ್ ಮಾಡ್ತಿದ್ರೂ ಯಾಕೆ ಸ್ವಲ್ಪ ಏರುಪೇರು ಆಗ್ತಿದೆ ಅಂದರೆ, ನಮ್ಮ ದೇಹದಲ್ಲಿ ಹೇಗೆ ಸೂರ್ಯ ಸುಮಾರು ಒಂದು 11ರಿಂದ 1.5-2 ಗಂಟೆ ಹಾಗೆ ಅವನು ಪ್ರಕಾಶಮಾನವಾಗಿರ್ತಾನೋ, ನಮ್ಮ ಒಳಗಿನ ಸೂರ್ಯ ಅಂದರೆ ನಮ್ಮ ಜಠರಾಗ್ನಿ, ಅದು ಆ ಟೈಮಲ್ಲಿ ತುಂಬ ಜಾಸ್ತಿ ಶಕ್ತಿ ಇರುತ್ತೆ ಅದಕ್ಕೆ. ಸೊ ಆ ಟೈಮಲ್ಲಿ ನಾವು ತುಂಬ ಸ್ಲಗ್ಗಿಶ್ ಆಗಿರೋದು ಬಿಟ್ಟು, ಆ ಟೈಮಲ್ಲಿ ನಾವು ಜಾಸ್ತಿ ಫಿಸಿಕಲಿ ಆ್ಯಕ್ಟಿವ್ ಆಗಬೇಕು. ಆಹಾರ ಆ ಟೈಮ್ನಲ್ಲಿ ತೊಗೋಬೇಕು, ಜೊತೆಗೆ ಎಕ್ಸಸೈಸು ಏನು ವ್ಯಾಯಾಮ ನೀವು ಮಾಡ್ತೀರಾ ಆ ಟೈಮಲ್ಲಿ ಸ್ವಲ್ಪ ಇನ್ಕ್ಲೂಡ್ ಮಾಡಬೇಕು. ಜನರಲಿ ವಯಸ್ಸಾದವರು, ರಿಟೈರ್ ಆದವರು ಏನು ಮಾಡ್ತೀರಾ, ಆ ಟೈಮಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತೀರಾ. ಅದು ಶುಗರ್ ಸ್ಪೈಕ್ ತುಂಬ ಹೊಡ್ತಾ ಕೊಡ್ತಾ ಇದೆ. ಇನ್ನು ಕೆಲಸ ಮಾಡೋರು 11ರಿಂದ 1 ಗಂಟೆ 2 ಗಂಟೆ ಕುರ್ಚಿ ಮುಂದೆ ಕೂತ್ಕೋಬೇಕು, ನೋ ಆಪ್ಷನ್. ಇವಾಗ ಇದನ್ನು ನಾವು ಹೆಂಗೆ ಕರೆಕ್ಟ್ ಮಾಡ್ಕೋಬೋದು ಅಂದರೆ, ನಾವು ಈ ಟೈಮಲ್ಲಿ ಏನೇನು ಎಕ್ಸಸೈಸ್ ಮಾಡ್ಬೋದು, ಯಾವ್ಯಾವ ವ್ಯಾಯಾಮಗಳು ಮಾಡ್ಬೋದು, ನಾರ್ಮಲ್ಲಾಗಿ ಆಫೀಸಲ್ಲಿ ಇದ್ದಾಗ ಯಾವ್ದು ಮಾಡ್ಬೋದು, ಮನೇಲೆ ಏನೇನು ಮಾಡ್ಕೋಬೋದು, ಆ್ಯಕ್ಟಿವ್ ಆಗಿರೋಕ್ಕೆ ಏನು ಮಾಡ್ಕೋಬೋದು ಅಂತ ಇವತ್ತು ನಮಗೆ ವಿದ್ಯಾ ಫಣಿರಾಮ್ ಅವರು ತೋರಿಸ್ಕೊಡ್ತಾರೆ. ಆರಾಮಾಗಿ ಇವಾಗ ಹೀಗೆ ಸುಖಾಸನದಲ್ಲಿ ಬನ್ನಿ. ಆದಷ್ಟು ಭುಜನ ಹೀಗೆ ಹಿಂದೆ ಅವರು ಕೂತಿದ್ದಾರಲ್ಲ ಹಾಗೆ, ಸೊ ದಟ್ ನಿಮ್ಮ ರಿಬ್ ಗೇಜ್, ಚೆಸ್ಟ್ ಏರಿಯಾ ಓಪನ್ ಅಪ್ ಆಗಿರುತ್ತೆ. ಬ್ರೀದಿಂಗು ಸುಲಭವಾಗಿ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ಇವಾಗ ಅವರು ತೋರಿಸ್ತಿರೋ ಹಾಗೆ ತಲೆನ ನೇರ ಮಾಡಿ, ಚೆನ್ನಾಗಿ ಉಸಿರಾಡಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್.
ನಿಧಾನಕ್ಕೆ ಇವಾಗ ಹೊಟ್ಟೆ ಭಾಗನ ಒಳಗಡೆ ನಿಮಗೆ ಎಷ್ಟಾಗತ್ತೆ ಅಷ್ಟು ಒಳಗಡೆ ಎಳ್ಕೋಬೇಕು. ಬಟ್ ಉಸಿರಾಡ್ತಿರ್ಬೇಕು, ಉಸಿರಾಟ ಮಾತ್ರ ನಿಲ್ಲಿಸಬೇಡಿ, ಉಸಿರು ಎಲ್ಲೂ ಹಿಡಿಯೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಮತ್ತೆ ರಿಲೀಸ್ ಇಟ್ ಔಟ್. ತಲೆ ಎಷ್ಟು ಎತ್ತಕ್ಕಾಗತ್ತೆ ಅಷ್ಟನ್ನು ಮಾತ್ರ ಮೇಲೆ ತಗೊಳ್ಳಿ. ಇನ್ನೊಂದು ಸತಿ ನಿಧಾನಕ್ಕೆ ಟಕ್ ಎವ್ರಿಥಿಂಗ್ ಇನ್. ಎಲ್ಲ ಹಿಂದೆ ಚೆನ್ನಾಗಿ ಎಳ್ಕೊಳ್ಳಿ. ಹೊಟ್ಟೆ ಮಸಲ್ಸ್ನ, ಅಬ್ಡಮನ್ ಮಸಲ್ಸ್ನ ಒಳಗಡೆ ತಗೊಳ್ಳಿ. ಸ್ಲೋ ಆಗಿ ರಿಲೀಸ್ ಇಟ್ ಔಟ್. ಎಲ್ಲೂ ಉಸಿರನ್ನ ಮಾತ್ರ ಹಿಡಿಬೇಡಿ. ನಾರ್ಮಲ್ ಬ್ರೀದಿಂಗ್, ನಾರ್ಮಲ್ ಆಗಿ ಉಸಿರಾಡ್ತಾ ಇರಿ. ಡಯಾಬಿಟಿಕ್ಗೆ ಮೇಜರಾಗಿ ನಾವು ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಈ 3 ಚಕ್ರದ ಮೇಲೆ ನಾವು ಟ್ರೀಟ್ಮೆಂಟ್ಸ್ನ ಅಲೈನ್ ಮಾಡ್ತೀವಿ. ಇವಾಗ ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ ಈ ಒಂದು ಆಸನದಿಂದ 3 ಚಕ್ರ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಹೀಗೆ ಕೂತ್ಕೊಳ್ಳೋದ್ರಿಂದ ಮೂಲಾಧಾರ ಚಕ್ರಕ್ಕೆ ಸಾಕಷ್ಟು ಬಲ ಸಿಗುತ್ತೆ. ಅಬ್ಡಮನ್ ರೀಜನ್, ನಮ್ಮ ಹೊಟ್ಟೆ ಭಾಗ, ಅವರು ಮಾಡಿ ತೋರಿಸಿದ್ರಲ್ಲ, ಎಲ್ಲನೂ ಒಳಗಡೆ ಶ್ರಿಂಕ್ ಮಾಡಿಕೊಂಡ್ರೆ ನಮ್ಮ ಅಬ್ಡಮಿನಲ್ ಮಸಲ್ಸ್ನ, ನಮ್ಮ ಸ್ವಾಧಿಷ್ಠಾನ ಚಕ್ರ ಮತ್ತು ನಮ್ಮ ಮೂಲಾಧಾರ ಚಕ್ರಕ್ಕೆ ಸಾಕಷ್ಟು ಬಲ ಬರುತ್ತೆ. ಮುಂದಿನ ಆಸನದ ಕಡೆ ಹೋಗೋಣ. ಹೀಗೆ ಸುಖಾಸನದಲ್ಲೇ ಇದ್ದು ನಿಧಾನಕ್ಕೆ ಒಂದು ಕೈನ ನಿಮ್ಮ ಆಪೋಸಿಟ್ ನೀ ಕ್ಯಾಪ್ ಮೇಲೆ ತಗೊಳ್ಳಿ. ಇನ್ನೊಂದು ಕೈನ ಹೀಗೆ ಹಿಂದ್ಗಡೆ, ಎಷ್ಟು ಹಿಂದ್ಗಡೆ ಆಗುತ್ತೋ ಅಷ್ಟು ಹಿಂದೆ ಮಾತ್ರ ಇಟ್ಕೊಳ್ಳಿ. ಸ್ಲೋ ಆಗಿ ನಿಮ್ಮ ಸ್ಪೈನ್ನ ಈ ಥರ ಟ್ವಿಸ್ಟ್ ಮಾಡಬೇಕು. ನಿಮ್ಮ ಎಂಟೈರ್ ಅಬ್ಡಮನ್ ರೀಜನ್ನ ನೀವು ಹೀಗೆ ಟ್ವಿಸ್ಟ್ ಮಾಡಬೇಕು ಒಂದು ಕಡೆಗೆ. ನಿಧಾನಕ್ಕೆ ವಾಪಸ್ಸು ಸುಖಾಸನದ ಕಡೆ ಬನ್ನಿ. ಚೆನ್ನಾಗಿ ಉಸಿರಾಡಿ. ಒಂದು ಗಮನದಲ್ಲಿಟ್ಕೊಳ್ಳಿ, ಯಾವುದೇ ಆಸನ ಮಾಡಬೇಕಾದ್ರೂ ದಯವಿಟ್ಟು ಉಸಿರಾಟನ ಮಾತ್ರ ನಾರ್ಮಲಾಗಿ ಇಟ್ಕೋಬೇಕು. ನಾರ್ಮಲಾಗಿ ಹೇಗೆ ಕಂಫರ್ಟಬಲ್ ಆಗಿ ನೀವು ಹಿಂಗೆ ಕೂತ್ಕೊಂಡಾಗ ಹೇಗೆ ಉಸಿರಾಡ್ತಿರ್ತೀರೋ ಆರಾಮಾಗಿ ಹಾಗೇ ಉಸಿರಾಡ್ತಾ ಇರಬೇಕು. ಇವಾಗ ನಿಧಾನಕ್ಕೆ ಇನ್ನೊಂದು ಕಡೆನೂ ಹಾಗೆ ಅಬ್ಡಮನ್, ನಿಮ್ಮ ಹೊಟ್ಟೆ ಭಾಗ, ನಿಮ್ಮ ಸೊಂಟ, ನಿಮ್ಮ ಸ್ಪೈನ್ ರೀಜನ್ನ ಹೀಗೆ ಎಷ್ಟಾಗತ್ತಷ್ಟು, ಎಷ್ಟು ಕಂಫರ್ಟಬಲ್ ಅಷ್ಟು ಟ್ವಿಸ್ಟ್ ಮಾಡಿ ಇಲ್ಲಿ ಚೆನ್ನಾಗಿ ಉಸಿರಾಡಿ. ಹೀಗೆ ಎಷ್ಟೊತ್ತು ಹೋಲ್ಡ್ ಮಾಡೋಕ್ಕಾಗತ್ತೆ ಆಸನಗಳನ್ನು, ಎಷ್ಟೊತ್ತು ಹಿಡಿದು ಇಟ್ಕೋಬೋದು. ಅಂದರೆ ಆ ಪೊಸಿಷನಲ್ಲಿ ನೀವು ಎಷ್ಟು ಹೊತ್ತು ಇರ್ಬೋದು ಅದಷ್ಟು ಹೊತ್ತು ಮಾತ್ರ ಮಾಡಿ. ಇವಾಗ ನಾವು ತೋರಿಸಿರೋ 2 ಆಸನನ ನೆಲದ ಮೇಲೆ ಆಗೋರು ನೆಲದ ಮೇಲೆ ಮಾಡ್ಕೊಳ್ಳಿ. ತೀರಾ ಆಗ್ತಿಲ್ಲ, ನಮಗೆ ನೆಲದ ಮೇಲೆ ಕೂರಕ್ಕಾಗ್ತಿಲ್ಲ ಅನ್ನೋರು ಆರಾಮಾಗಿ ನೀವು ಮಂಚದ ಮೇಲೆ ಅಥವಾ ಯಾವ್ದಾದ್ರು ಹೈಟಲ್ಲಿ ಕೂತ್ಕೊಂಡು ಮಾಡ್ಬೋದು. ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಆಗೋರಿಗೆ ಇವಾಗ ಇನ್ನೊಂದು 2 ಆಸನನ ಹೇಗೆ ಮಾಡೋದು ಅಂತ ನಾವು ತೋರಿಸ್ತೀವಿ. ಇವಾಗ ನಿಧಾನಕ್ಕೆ ಸುಖಾಸನದಿಂದ ಮಾರ್ಜರಿ ಆಸನಕ್ಕೆ ಶಿಫ್ಟ್ ಆಗೋಣ. ನಿಧಾನಕ್ಕೆ ಮಂಡಿ ಮೇಲೆ ಬನ್ನಿ. ಕಾಲು 2 ಶೋಲ್ಡರ್ ವಿಡ್ತ್ ಅಗಲ ತಗೊಳ್ಳಿ. ಕೈನ ಫ್ಲೋರ್ ಮೇಲೆ ಚೆನ್ನಾಗಿ ಒತ್ತಿ ಹಿಡ್ಕೊಳ್ಳಿ. ಸ್ಲೋ ಆಗಿ ಕತ್ತನ್ನು ಮೇಲೆ ಮಾಡಿ, ಕಣ್ಣನ್ನು ಸ್ಟ್ರೇಟಾಗಿ ನೋಡಿ, ಚೆನ್ನಾಗಿ ಉಸಿರಾಡಿ. ಅಲ್ಲಿ ಈ ಆಸನ ಕಂಫರ್ಟಬಲ್ ಆದಮೇಲೆ ನಿಧಾನಕ್ಕೆ ನಿಮ್ಮ ಹೊಟ್ಟೆ ಭಾಗನ ಹೀಗೆ ಒಳಗಡೆ ಎಳ್ಕೋಬೇಕು. ಚೆನ್ನಾಗಿ ಉಸಿರಾಡ್ತೀರಿ. ಡೋಂಟ್ ಹೋಲ್ಡ್ ಯೋರ್ ಬ್ರೆತ್. ಸ್ಲೋ ಆಗಿ ನಿಧಾನಕ್ಕೆ ತಲೆನ ಮೇಲೆ ಎತ್ಕೊಳ್ತಾ ಹೀಗೆ ಬೆನ್ನನ್ನು ಕೆಳಗಡೆ ಹಾಕ್ತಾ ಮತ್ತು ಸ್ಟ್ರೇಟಾಗಿ ನೋಡ್ತಾ ಈ ಎಕ್ಸಸೈಸ್ನ ಕಂಟಿನ್ಯೂ ಮಾಡಿ. ಯೋಗ ಮಾಡಿ ಸ್ವಲ್ಪ ಅಭ್ಯಾಸ ಇರೋರು ನಿಧಾನಕ್ಕೆ ಚೆನ್ನಾಗಿ ಉಸಿರು ತಗೋತಾ ದೀರ್ಘವಾಗಿ ಇನ್ಹೇಲ್ ಮಾಡ್ತಾ ಹೀಗೆ ಮೇಲೆ ನೋಡಿ, ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ಅಬ್ಡಮನ್ ಮಸಲ್ಸ್ನ ಒಳಗಡೆ ತಗೊಳ್ಳಿ. ಸ್ಲೋಲಿ ಇನ್ಹೇಲ್, ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಬೆನ್ನನ್ನು ಹೀಗೆ ಮೇಲೆ ತಗೊಳ್ಳಿ. ಮಸಲ್ಸ್ನ, ಅಬ್ಡಾಮಿನಲ್ ಮಸಲ್ಸ್ ಅಂದರೆ ಹೊಟ್ಟೆ ಭಾಗನ ಹೀಗೆ ಒಳಗಡೆ ಎಷ್ಟಾಗತ್ತಷ್ಟು ಒಳಗಡೆ ತಗೋಬೇಕು. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ ವಜ್ರಾಸನಕ್ಕೆ ಬನ್ನಿ. ಇಲ್ಲಿ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಆರಾಮಾಗಿ ಉಸಿರಾಟನ, ನಿಮ್ಮ ಬ್ರೀದಿಂಗ್ನ ನಾರ್ಮಲ್ ಮಾಡ್ಕೊಳ್ಳಿ. ಇದನ್ನು ಕೆಳಗಡೆ ಕೂತ್ಕೊಳ್ಳೋಕೆ ಆಗೋರು ಮಾತ್ರ ಅಭ್ಯಾಸ ಮಾಡಿ. ಅಂದರೆ ಮ್ಯಾಟ್ ಮೇಲೆ ಹೀಗೆ ಕೂತ್ಕೊಂಡು ಮಾಡೋಕ್ಕಾಗೋರು ಇದನ್ನು ಮಾಡಿ. ಇದು ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಮಾಡಿದ್ರೆ ಒಳ್ಳೆಯದು. ಅಟ್ಲೀಸ್ಟ್ ದಿನಕ್ಕೆ ಒಂದು 3 ಸತಿ ಆದರೆ, ಇನಿಷಿಯಲಿ 1 ಸತಿಯಿಂದ ಸ್ಟಾರ್ಟ್ ಮಾಡಿ, ಅಭ್ಯಾಸ ಆದಮೇಲೆ ದಿನಕ್ಕೆ 3 ಸತಿ ಮಾಡಿದ್ರೆ ಒಳ್ಳೆಯದು.
ಇವಾಗ ನಾವು ತೋರಿಸಿರೋ ಆಸನನ ಆದಷ್ಟು ಖಾಲಿ ಹೊಟ್ಟೆಲೇ ಮಾಡಬೇಕು. ಊಟದ ನಂತರ ಎಲ್ಲ ಸಾಧ್ಯ ಇಲ್ಲ. ಸೊ ನೀವು ಬೆಳಗ್ಗಿನ ಜಾವ ಇದನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಜಾಸ್ತಿ. ನಿಧಾನಕ್ಕೆ ಎರಡೂ ಕಾಲನ್ನ ನೇರ ಮಾಡಿ ಕಂಫರ್ಟೇಬಲ್ ಆಗಿ ಇಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ನಿಧಾನಕ್ಕೆ ಒಂದು ಮಂಡಿನ ನಿಮ್ಮ ಕಡೆಗೆ ಈ ಥರ ಇಟ್ಕೊಳ್ಳಿ. ನಿಧಾನಕ್ಕೆ ನಾವು ಆವಾಗಲೇ ತೋರಿಸಿದ್ದು ಸುಖಾಸನದ ಟ್ವಿಸ್ಟ್ದು ಒಂದು ವೇರಿಯೇಷನ್ ಇದು ವಕ್ರಾಸನ. ಒಂದು ಕೈ ಮೇಲೆ ತಗೊಂಡು ಅದನ್ನು ಇನ್ನೊಂದು ನೀ ಕ್ಯಾಪ್ ಮೇಲೆ ರೆಸ್ಟ್ ಮಾಡಿ ನಿಧಾನಕ್ಕೆ ನಿಮ್ಮ ಸ್ಪೈನನ್ನು, ನಿಮ್ಮ ಹೊಟ್ಟೆ ಭಾಗನ ಎಷ್ಟಾಗುತ್ತೋ ಅಷ್ಟು ಈ ಥರ ಟ್ವಿಸ್ಟ್ ಮಾಡಬೇಕು, ತಿರುಗಿಸ್ಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಡ್ತಾ ಇರಿ, ಯಾರೂ ಎಲ್ಲೂ ಉಸಿರು ಹಿಡಿಯೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಮತ್ತು ಲೆಫ್ಟ್ ಹ್ಯಾಂಡ್ನ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಕಾಲನ್ನ ರಿಲ್ಯಾಕ್ಸ್ ಮಾಡಿ, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಇದೇ ಥರ ಇನ್ನೊಂದು ಕಾಲಿಗೂ ಮಾಡೋಣ. ಇವಾಗ ಇನ್ನೊಂದು ಮಂಡಿನ ಮೇಲೆ ಎತ್ತಿ ನಿಧಾನಕ್ಕೆ ಬಗ್ಗಿಸಿ, ರೈಟ್ ಹ್ಯಾಂಡ್ ಬಲ್ಗೈನ ಇವಾಗ ಮೇಲೆ ತಗೊಳ್ಳಿ. ನಿಧಾನಕ್ಕೆ ಆಪೋಸಿಟ್ ಮಂಡಿ ಮೇಲೆ ಹೀಗೆ ಅದನ್ನು ಹೋಲ್ಡ್ ಮಾಡಬೇಕು. ಕಂಫರ್ಟಬಲ್ಲಾಗಿ ಎಷ್ಟಾಗತ್ತೆ ಅಷ್ಟು ನಿಮ್ಮ ಸೊಂಟನ, ನಿಮ್ಮ ಹೊಟ್ಟೆ ಭಾಗನ ಹೀಗೆ ಟ್ವಿಸ್ಟ್ ಮಾಡಬೇಕು. ಚೆನ್ನಾಗಿ ಉಸಿರಾಡಿ. ಕೀಪ್ ಯುವರ್ ಬ್ರೀದಿಂಗ್ ನಾರ್ಮಲ್. ಎಲ್ಲೂ ಉಸಿರು ಹಿಡಿಯೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಇವಾಗ ಕೈನ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಕಾಲನ್ನು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಎನಿ ರಿಲ್ಯಾಕ್ಸಿಂಗ್ ಪೋಸ್ಗೆ ನೀವು ಇದು ಮಾಡಿದ್ಮೇಲೆ ಬರ್ಬೋದು. ಇವಾಗ ನಾವು ತೋರಿಸ್ತಿದ್ದೀವಲ್ಲ ಆ ಥರ ಆರಾಮಾಗಿ ನೀವು ಸ್ವಲ್ಪ ಹೊತ್ತು ಕೂತ್ಕೋಬೋದು. ಇದನ್ನು ಎಷ್ಟು ಹೊತ್ತು ಮಾಡಬೇಕು ಅದು ನಿಮ್ಮ ಮೇಲೆ ಡಿಪೆಂಡೆಂಟ್. ನಿಮಗೆ ಅಭ್ಯಾಸ ಇದ್ದರೆ ನೀವು ಇದನ್ನು ದಿನಕ್ಕೆ 3 ಸತಿ 4 ಸತಿ 5 ಸತಿ ಮಾಡ್ಕೋಬೋದು. ಆದಷ್ಟು ಇದನ್ನೆಲ್ಲ ಮಾತ್ರ ಖಾಲಿ ಹೊಟ್ಟೆಲೆ ಮಾಡಿದ್ರೆ ಇದರ ಬೆನಿಫಿಟ್ಸ್ ಜಾಸ್ತಿ. ಮಂಡಿ ನೋವಿರೋರು ಅಥವಾ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರೋರು ಒಂದು ಸಣ್ಣ ಬ್ರೇಕ್ 11 ಗಂಟೆಯಿಂದ 1:30 ನಾವು ಹೇಳಿದಾಗೆ ಆ ಟೈಮಲ್ಲಿ ಆ ಬ್ರೇಕ್ ತೊಗೊಂಡು ಹೇಗೆ ಮಾಡ್ಬೋದು, ಚೇರ್ ಮೇಲೆ ಕೂತ್ಕೊಂಡು ಹೇಗೆ ಮಾಡ್ಬೋದು ಅಂತ ನಾವು ಇವಾಗ ತೋರಿಸ್ತೀವಿ. ನಿಧಾನಕ್ಕೆ ಭುಜ ಹಿಂದೆ ಮಾಡ್ಕೊಳ್ಳಿ. ಹೀಗೆ ತಲೆನ ನಿಮಗೆ ಎಷ್ಟಾಗುತ್ತೋ ಅಷ್ಟು ತಲೆ ಮೇಲೆ ಎತ್ತಿ ಅಲ್ಲಿ ಚೆನ್ನಾಗಿ ಉಸಿರಾಡಿ. ಉಸಿರನ್ನು ಹಿಡಿಬೇಡಿ ಎಲ್ಲೂ. ನಿಧಾನಕ್ಕೆ ಹೊಟ್ಟೆ ಭಾಗನ, ಅಬ್ಡಮನ್ ರೀಜನ್ನ ಹೀಗೆ ಇದನ್ನು ಒಳಗಡೆ ಎಳ್ಕೋಬೇಕು. ಎಷ್ಟಾಗತ್ತೆ ಅಷ್ಟು, ತುಂಬ ಫೋರ್ಸ್ ಮಾಡಬೇಡಿ. ಎಷ್ಟಾಗತ್ತಷ್ಟು ಹೀಗೆ ಎಳ್ಕೊಳ್ಳಿ. ತಲೆನ ಹೀಗೆ ಕೆಳಗಡೆ ಬಗ್ಗಿಸ್ಬೇಕು. ನಿಧಾನಕ್ಕೆ ಇನ್ಹೇಲ್ ಮಾಡಿ, ಚೆನ್ನಾಗಿ ಉಸಿರಾಡಿ, ಉಸಿರನ್ನ ಒಳಗಡೆ ತಗೊಳ್ಳಿ. ಸ್ಲೋ ಆಗಿ ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ಹೀಗೆ ಅಗೇನ್ ತಲೆ ಭಾಗನ ಕೆಳಗಡೆ ಹಾಕಿ ಹೊಟ್ಟೆ ಭಾಗನ ಎಷ್ಟಾಗತ್ತಷ್ಟು ನಿಮ್ಮ ಕಡೆ ಒಳಗಡೆ ಎಳ್ಕೊಳ್ಳಿ. ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ, ಚೆನ್ನಾಗಿ ಉಸಿರಾಡಿ. ಆಸನ ಮಾಡುವಾಗಲೂ ಅಷ್ಟೇ, ಯಾವಾಗಲೂ ಉಸಿರು ಹಿಡಿಯೋ ಅವಶ್ಯಕತೆ ಏನೂ ಇಲ್ಲ. ಇವಾಗ ಹಾಗೆಯೇ ಇನ್ನೊಂದು ಆಸನ ಚೇರ್ ಮೇಲೆ ಕೂತ್ಕೊಂಡು ಹೇಗೆ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಭುಜ ಹಿಂದೆ ಮಾಡಿಕೊಂಡು ಒಂದು ಕೈನ ಇನ್ನೊಂದು ಅಂದರೆ ಆಪೋಸಿಟ್ ನೀ ಕ್ಯಾಪ್ ಮೇಲೆ ತಗೊಳ್ಳಿ. ನಿಧಾನಕ್ಕೆ ಆವಾಗ ಸುಖಾಸನದಲ್ಲಿ ಮಾಡಿ ತೋರಿಸಿದ ಹಾಗೆಯೇ ನಿಮ್ಮ ಬೆನ್ನು ಮೂಳೆ ಸ್ಪೈನ್ನ ಟ್ವಿಸ್ಟ್ ಮಾಡಬೇಕು. ನಿಮ್ಮ ಎಂಟೈರ್ ಹೊಟ್ಟೆ ರೀಜನ್ನು, ಅಬ್ಡಮನ್ ರೀಜನ್ ಹೀಗೆ ಟ್ವಿಸ್ಟ್ ಆಗಬೇಕು. ಇಲ್ಲಿ ತಲೆ ಬಗ್ಸೋದು, ತಲೆ ಎತ್ತೋದು ಎಲ್ಲ ಏನೂ ಬೇಡ. ಹೀಗೆ ನೇರ ನೋಡಿದ್ರೆ ಸಾಕು. ನಿಧಾನಕ್ಕೆ ವಾಪಸ್ಸು ರಿಲ್ಯಾಕ್ಸಿಂಗ್ ಪೊಸಿಷನ್ಗೆ ಬನ್ನಿ. ಇವಾಗ ಇದೇ ರೀತಿ ಇನ್ನೊಂದು ಕಡೆನೂ ಮಾಡೋಣ. ಚೆನ್ನಾಗಿ ನಿಮ್ಮ ಬೆನ್ನನ್ನು ಟ್ವಿಸ್ಟ್ ಮಾಡಬೇಕು. ಇವಾಗ ಹೊಟ್ಟೆ ಮಸಲ್ಸ್ನು ಎಳ್ಕೊಂಡು ಅದು ಟ್ವಿಸ್ಟ್ ಆಗುತ್ತೆ. ಕಮ್ ಬ್ಯಾಕ್ ಟು ಎನಿ ರಿಲ್ಯಾಕ್ಸಿಂಗ್ ಪೊಸಿಷನ್. ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ಯಾವ್ದಾದ್ರು ಒಂದು ಕಡೆ ನೀವು ಸ್ಲೋ ಆಗಿ ಟ್ವಿಸ್ಟ್ ಮಾಡಿ. ಚೆನ್ನಾಗಿ ಉಸಿರಾಡಿ. ಕೀಪ್ ಯುವರ್ ವಿಷನ್ ಸ್ಟ್ರೇಟ್. ನಿಧಾನಕ್ಕೆ ಕಮ್ ಬ್ಯಾಕ್. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ನಿಧಾನಕ್ಕೆ ಟ್ವಿಸ್ಟ್ ಮಾಡಿ.
ಎಕ್ಸೇಲ್ ಮಾಡಿದ್ಮೇಲೆ ಉಸಿರಾಡ್ತಿರಬೇಕು. ಡೋಂಟ್ ಫರ್ಗೆಟ್ ಬ್ರೀದಿಂಗ್ ಆ್ಯಂಡ್ ರಿಲ್ಯಾಕ್ಸ್. ಇದನ್ನು ನೀವು ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಸತಿ ಮಾಡ್ಕೊಳ್ಳಿ. ಇದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಮಿನಿಮಮ್ 3 ಸೈಕಲ್ ಅಂತೂ ಮಾಡ್ಬೋದು.